ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯಲ್ಲಿ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರದ ಸಮನ್ವಯ ಅಧಿಕಾರಿಗಳು ಕಾರ್ಯಾಲಯ ಜಮಖಂಡಿ ಉರ್ದು ಸಮೂಹ ಸಂಪನ್ಮೂಲ ಕೇಂದ್ರ ರಬಕವಿ ಹಾಗೂ ಸರ್ಕಾರಿ ಉರ್ದು ಮಾದರಿ ಪ್ರಾಥಮಿಕ ಶಾಲೆ ಇವರ ಸಹಯೋಗದೊಂದಿಗೆ ಸನ್ 2025-26ನೇ ಸಾಲಿನ ಉರ್ದು ಪ್ರಾಥಮಿಕ ಪ್ರೌಢಶಾಲೆಗಳ ರಬಕವಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಹಾಗೂ ಆಮ್ ಡಾಂಗೆ ಅವರ ಬೀಳ್ಕೊಡುವ ಕಾರ್ಯಕ್ರಮ ಜರುಗಿದೆ. ದೇಶಿ ಕ್ರೀಡೆಗಳು ಸೇರಿ ಎಲ್ಲಾ ಸ್ತರದ ಕ್ರೀಡಾಪಟುಗಳಿಗೆ ಪರಿಣಿತಿ ಹೊಂದಲು ಸರ್ಕಾರದ ಸೌಲಭ್ಯ ಸಿಗಬೇಕು ಮತ್ತು ಇಂದಿನ ಯುವ ಪೀಳಿಗೆಯು ಕ್ರೀಡೆಗಳತ್ತ ಆಸಕ್ತಿ ಮೂಡಿಸುವಂತೆ ಪ್ರೋತ್ಸಾಹ ಕೊಡುವುದು ಅತ್ಯವಶ್ಯಕವಾಗಿದೆ ಎಂದಿದ್ದಾರೆ. ಅವನಿಗೆ ಓದೋದ್ರ ಜೊತೆಗೆ ಬರೆಯೋದ್ರ ಜೊತೆಗೆ ಅವನಿಗೆ ಹಾಡು ಬರಬೇಕು, ಪ್ರಾರ್ಥನೆಗಳು ಬರಬೇಕು, ಬೇರೆಯವರಿಗೆ ಬೆರೆಯೋದ್ರ ಜೊತೆ ಗೊತ್ತಿರಬೇಕು, ಆಮೇಲೆ ಬಿಸ್ನೆಸ್ ಗೊತ್ತಿರಬೇಕು. ಅಷ್ಟೇ ಅಲ್ಲದೆ ಎಲ್ಲರ ಜೊತೆಗೆ ಹೊಂದಾಣಿಕೆ ಮಾಡೋ ಭಾವನೆ ಇರಬೇಕು. ಎಲ್ಲ ಯಾವಾಗ ಬರ್ತದೆ ಇಂಥ ಕಾರ್ಯಕ್ರಮಕ್ಕೆ ಬಂದಾಗ ಅವನಿಗೆ ಬರ್ತದೆ. ಹೀಗಾಗಿ ಈ ಒಂದು ಪ್ರತಿಭಾ ಕಾರಂಜಿಯನ್ನು ಸುಮಾರು 20 ವರ್ಷಗಳ ಹಿಂದೆ ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಇದು ಪ್ರಾರಂಭ ಫಸ್ಟ್ ಕೇರಳದಲ್ಲಿ ಆಯಿತು. ಆ ಒಂದು ಉತ್ತಮ ಅಂಶವನ್ನು ಆಗಿನ ಸರ್ಕಾರ ಮತ್ತು ಆಗಿನ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಪ್ರಭಾವಿ ವಿಜಯ ಭಾಸ್ಕರ್ ಸಾಹೇಬರು ಇದು ಕರ್ನಾಟಕದಲ್ಲಿ ಕೂಡ ತುಂಬ ಅಗತ್ಯತೆ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮವನ್ನು ಕರ್ನಾಟಕದಲ್ಲಿ ಕೂಡ ತಂದಿದ್ದಾರೆ. ಇದರಲ್ಲಿ ಎಷ್ಟೋ ಮಕ್ಕಳಿರ್ತಾರೆ. ಈಗ ಅವರು ಕ್ರೀಡಾಕೂಟದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಧನೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿರ್ತಾರೆ. ಉದಾಹರಣೆಗೆ ನೀವು ಹೆಸರನ್ನೇ ಕೇಳಿರ್ಬೋದು, ಉಸೇನ್ ಬೋಲ್ಟ್ ಅಂತೇಳಿ ಒಬ್ಬ ಹುಡುಗ ಇದ್ದ. ಇದನ್ನು ಅವನು ಕೂಡ ಅವತ್ತರ ಓಟ 100 ಮೀಟರ್ ಓಟನ್ನು ಎಷ್ಟು ಸ್ಪೀಡ್ನಲ್ಲಿ ಓಡ್ತಾನೆ, ಚಿರತೆ ಕೂಡ ಓಡೋಕ್ಕಾಗ ಅಷ್ಟು ಸ್ಪೀಡ್ನಲ್ಲಿ ಓಡ್ತಾನೆ. ಕೇವಲ 11 ಸೆಕೆಂಡ್ನಲ್ಲಿ 100 ಮೀಟರ್ ಓಡ್ತಾನೆ. ಆತನ ರಿಕಾರ್ಡ್ ಬರೋದು ಹೇಳಿದ್ದು ಹೆಚ್ಚು ಕಡಿಮೆ ಎಲ್ಲ ಕೆಲಸ ಮಾಡಿಸ್ಕೊಟ್ಟು ಶಾಸಕರು ಅದೇ ರೀತಿ ಹೇಳಿದ ಕೂಡಲೇ ಮಾಡಿಕೊಡ್ತಾರೋ. ಇದರ ಶಂಕುಸ್ಥಾಪನೆಗೆ ಬಂದಿದ್ದೆ. ಈ ಕಟ್ಟಡದ ಶಂಕುಸ್ಥಾಪನೆಗೆ ಕೆಳಗಡೆ ಕೆಲಸ ಸರಿ ಮಾಡಿದ್ದಲ್ಲಿ ಕಾಂಟ್ರಾಕ್ಟರ್ ಅವನ ಜೊತೆ ಮಾತಾಡಿ ಎಲ್ಲ ಶಾಸಕರಿಗೆ ಮಾತಾಡಿಸಿದ್ದು. ಅದೇ ರೀತಿ ಬಂಧನ ಎಲ್ಲ ಕಡೆ ನನ್ನ ಅನಿಸಿಕೆ ಏನಿರ್ತೈತೆ ಅಂದ್ರೆ, ನಾ ಜಿಲ್ಲಾ ಪಂಚಾಯತಿ ಸದಸ್ಯ 2.5 ವರ್ಷ ಇದ್ದೀನಿ. ಆದರೆ ನನಗೇನು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಮುಂದೆ ಬರುವಂಥ ಜಿಲ್ಲಾ ಪಂಚಾಯತಿ ಮಹಿಳೆ ಬಂದ ಕಾರಣ ನಮ್ಮ ಶ್ರೀಮತಿ ಅವ್ರನ್ನ ಒಳ್ಳೆ ಅಂದ್ರೂ ಆಕೆ ಜಿಲ್ಲಾ ಪಂಚಾಯತಿ ಸದಸ್ಯನ ಮಾಡಿದರು. ಆಕೆ ಸದಸ್ಯ ಆದ ಮೇಲೆ ನಾವು ಜಿಲ್ಲಾ ಪಂಚಾಯತಿ ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಬಾಬುಗೌಡ ಪಾಟೀಲ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಶ್ರೀಮತಿ ಸಾವಿತ್ರಿ ಪಾಟೀಲ, ಇಕ್ಬಾಲ್ ಅಹಮದ್ ಲೆಂಗ್ರೆ, ಅಧ್ಯಕ್ಷರು ಅಂಜುಮನ್ ಎ ಇಸ್ಲಾಂ ಕಮಿಟಿ ರಬಕವಿ, ಅಧ್ಯಕ್ಷತೆ ಮೌಲಾನಾ ಮೋಶಿನಾ ಗೋಕಾಕ್, ಎಸ್ಟಿಎಂಸಿ ಅಧ್ಯಕ್ಷರು ಮೈನುದ್ದೀನ್ ಗುರಾಡಿ, ಇಮಾಮ್ ಸಾಬ್ ಬಂಟೆ ಬುರುಜಾ, ಅಹಮದ್ ಅಲಿ ಗೋಕಾಕ್, ಜೆಯು ರಾಜನವರ್, ಆರಿಫ್ ಕೊನ್ನೂರ, ಬಿಎಂ ಹಾಳಿಮನಿ, ಇಮ್ರಾನ್ ಪಿಂಡಾರಿ, ಸಾಜಿದ್ ಇನಾಮ್ದಾರ್, ನಾಜಮಿನ್ ಲಾಡ್ ಖಾನ್, ಸೈಯದ್ ಬಾಷಾ ಬಂಡೆ ಬುರುಜಾ, ಸಿರಾಜ್ ನದಾಫ್, ಸದ್ದಾಂ ಹುಸೇನ್ ಲೆಂಗ್ರೆ, ಇಮ್ರಾನ್ ಮೂವ್ಮೆಂಟ್, ಯಾಸಿನ್ ಕಾರ್ಬಾರೆ, ಇಸಾಕ್ ಮುಲ್ಲಾ, ಆರಿಫ್ ಪಿಂಡಾರಿ ಸೇರಿ ಮುಂತಾದವರು ಪಾಲ್ಗೊಂಡಿದ್ರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.